ಅಧಸ್ವಾಪಂ. ಮೊಟ್ಟ ಮೊದಲಿಗೆ ಈ ಪಯೋವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಯಮಗಳನ್ನು ಹೇಳ್ತಾರೆ. ಬ್ರಹ್ಮಚರ್ಯದಿಂದಾಗಿ ಇರಬೇಕು. ಅಧಸ್ವಾಪಂ, ಕೆಳಗೆ ಮಲಗಿಕೊಳ್ಳಬೇಕು. ಹಾಸಿಗೆಯನ್ನು ಹಾಸಿಕೊಳ್ಳದೇನೆ, ಯಾವುದನ್ನು ಕೂಡ ಹಾಸಿಕೊಳ್ಳದೇನೆ ಕೆಳಗೆ ಅಧಸ್ವಾಪನವನ್ನು ಮಾಡಬೇಕು, ಮಲಗಿಕೊಳ್ಳಬೇಕು. ಸ್ನಾನಂ ತ್ರಿಶವಣಂ ಚರೇತ್, 3 ಕಾಲದಲ್ಲಿ, ಪ್ರಾತಃ ಕಾಲ, ಮಾಧ್ಯಂದಿನ, ಸಾಯಂಕಾಲ 3 ಕಾಲದಲ್ಲೂ ಕೂಡ ಸ್ನಾನಾದಿಗಳನ್ನು ಮಾಡಬೇಕು. ವರ್ಚಯೇ ಅಸದಾಲಾಪಂ, ಕಂಡಂಗ ಹರಟೆ ಹೊಡೆದುಕೊಂಡು ಈ ಪಯೋವ್ರತವನ್ನು ಮಾಡುವುದಲ್ಲ. ಯಾವಾಗಲೂ ಕೂಡ ದೇವರನ್ನ ನಾಮಸ್ಮರಣೆಯನ್ನು ಮಾಡ್ಕೊಳ್ತೇನೆ ಇಡೀ ದಿವಸವೆಲ್ಲವನ್ನು ಕೂಡ ಕಳೆಯಬೇಕೇ ಹೊರತು ಮತ್ತೊಬ್ಬರ ಜೊತೆಗೆ ಮಾತನಾಡಿಕೊಂಡು ಕೂಟ ಆಮೇಲೆ ಏನೋ ಹರಟೆಯನ್ನು ಹೊಡೆದುಕೊಂಡು ಈ ಪಯೋವ್ರತವನ್ನು ಮಾಡುವುದಿಲ್ಲ. ಭೋಗಾನ್ ಉಚ್ಚಾವಚಾಸ್ತದ ಅಹಿಂಸಃ ಸರ್ವಭೂತಾನಾಂ ವಾಸುದೇವ ಪರಾಯಣಾಃ ತ್ರಯೋದಶ್ಯಾಮಥೋ ವಿಷ್ಣೋಃ ಸ್ನಾಪನಂ ಸ್ನಾಪಕೈರ್ವಿಭೋಃ. ಯಾವ ಜೀವರಾಶಿಗಳಿಗೂ ಯಾವರಿಗೂ ಕೂಡ ಹಿಂಸೆಯನ್ನು ಕೊಡದೇನೆ ಅವರು ಅಹಿಂಸರಾಗಿ ವಾಸುದೇವನಲ್ಲೇನೆ ತನ್ನ ಮನಸ್ಸನ್ನು ಇಟ್ಟು ಆ ದೇವರನ್ನು ಪೂಜೆಯನ್ನು ಮಾಡಬೇಕು. ಚರುಂ ನಿರುಪ್ಯ ಪಯಸಿ ಶಿಪಿ ವಿಷ್ಟಾಯ ವಿಷ್ಣವೇ, ಆ ದೇವರಿಗೆ ಆ ನೈವೇದ್ಯವನ್ನು ಮಾಡಿ, ನೈವೇದ್ಯಂ ಚಾಪಿ ಗುಣವತ ದತ್ಯಾತ್ ಪುರುಷ ತುಷ್ಟಿದಂ ಆಚಾರ್ಯಂ ಜ್ಞಾನ ಸಂಪನ್ನಂ ವಸ್ತ್ರಾಭರಣಧೇನುಭಿಹಿ. ಆ ನೈವೇದ್ಯವೆಲ್ಲವನ್ನು ಕೂಡ ದೇವರಿಗೆ ಸಮರ್ಪಣೆಯನ್ನು ಮಾಡಿದ ಮೇಲೆ ಜ್ಞಾನ ಸಂಪನ್ನರಾಗಿರ್ತಕ್ಕಂತಹ ಉತ್ತಮ ಜ್ಞಾನವಂತನಾದ ಆಚಾರ್ಯನಿಷ್ಠನಾಗಿರ್ತಕ್ಕಂತಹ ಆ ಉತ್ತಮವಾದ ಆಚಾರ್ಯನಿಗೆ ವಸ್ತ್ರ ಆಭರಣ ನಾನಾ ವಿಧವಾಗಿರ್ತಕ್ಕಂತಹ ದಾನಾದಿಗಳನ್ನು ಕೊಟ್ಟು ಆ ಪರಮಾತ್ಮನ ಬ್ರಾಹ್ಮಣರಿಗೆ ಸಂತುಷ್ಟನಾಗಿ ಮಾಡಬೇಕು. ಅನ್ಯಾಶ್ಚ ಬ್ರಾಹ್ಮಣಾನ್ ಶಕ್ತ್ಯಾನ್ ಯೇ ಚ ತತ್ರ ಸಮಾಗತಾಃ ತೋಷಯೇ ಋತ್ವಿಜಶ್ಚೈವ ದದ್ಯದ್ ವಿದ್ಯಾರಾಧಾನಂ ಮರೈಃ ಭೋಜಯೇತ್ತಾನ್ ಗುಣವತ ಸದನ್ನೇನ ಶುಚಿಸ್ಮಿತೇ. ಅದನ್ನೇನೆ ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಉತ್ತಮವಾಗಿರ್ತಕ್ಕಂತಹ ಅನ್ನ, ಯಾವುದೋ ಬೆಳಗ್ಗೆ ಅನ್ನವನ್ನು ಮಾಡಿ ಬೆಳಗ್ಗೆ ಅಡಿಗೆ ಮುಗಿಸ್ಬಿಡೋದು, ಆಮೇಲೆ ಬ್ರಾಹ್ಮಣರು ಬಂದ ಮೇಲೆ ಬ್ರಾಹ್ಮಣರು ಬರೋಷ್ಟೊತ್ತಿಗೆ ಅನ್ನ ಎಲ್ಲವೂ ಕೂಡ ಅದು ಹರಿಸಿ ಹೋಗಿರ್ತದೆ ಅಥವಾ ತಣ್ಣಗಾಗಿರ್ತದೆ. ಅಂತಹ ಅನ್ನವನ್ನು ಬ್ರಾಹ್ಮಣರಿಗೆ ಕೊಟ್ಟು ಊಟಕ್ಕೆ ಹಾಕುವುದಿಲ್ಲ. ಉತ್ತಮವಾಗಿರ್ತಕ್ಕಂತಹ ಭೋಜಯೇ ತಾನ್ ಗುಣವತ, ಉತ್ತಮವಾದ ಗುಣವತ್ತವಾಗಿರತಕ್ಕಂತಹ ಅನ್ನವನ್ನು ಬ್ರಾಹ್ಮಣರಿಗೆ ಹಾಕಿ ಊಟಕ್ಕೆ ಹಾಕಬೇಕು. ಅನ್ಯಾಶ್ಚ ಬ್ರಾಹ್ಮಣಾನ ಶಕ್ಯ, ಮತ್ತು ಯಾರೆಲ್ಲ ಬ್ರಾಹ್ಮಣರು ಆ ವ್ರತಕ್ಕೆ ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ತನ್ನ ಯಥಾಶಕ್ತಿಯಾಗಿ ಅವರಿಗೆ ಮಾಡಿಸಿರ್ತಕ್ಕಂತಹ ಗುರುಗಳಿಗೆ, ಆಚಾರ್ಯರಿಗೆ ಎಲ್ಲರಿಗೂ ಕೂಡ ತನ್ನ ಯೋಗ್ಯತಾನುಸಾರವಾಗಿ ದಕ್ಷಿಣಾದಿಗಳನ್ನು ಕೊಟ್ಟು ಅವರಿಗೆ ಪೂಜೆಯನ್ನು ಮಾಡಬೇಕು. ಅನ್ನತೇನಾಶ್ಚ ಕಾಕಾಶ್ಚ ಪ್ರೀಯತೆ ಸಮುಪಾಗತಂ ಭುಕ್ತವತ್ಸಚ ವಿಪ್ರೇಷು ದೀನಾಂಧ ಕೃಪಣಾದಿಷು. ಕೇವಲ ಬ್ರಾಹ್ಮಣರಿಗಷ್ಟೇ ಊಟಕ್ಕೆ ಹಾಕಿದ್ರೆ ಸಾರುವುದಿಲ್ಲ, ಮತ್ತು ಯಾರೋ ದೀನರಾಗಿದ್ದಾರೆ, ಕೃಪಣರಾಗಿದ್ದಾರೆ, ಬಡವರಿದ್ದಾರೆ, ಎಲ್ಲರಿಗೂ ಕೂಡ ಅನ್ನದಾನಾದಿಗಳನ್ನು ಕೂಡ ಮಾಡಬೇಕು ಎಂಬುದಾಗಿ ಈ ಮಾತನ್ನು ಕೂಡ ಮಹಾಭಾರತದಲ್ಲಿ ಪ್ರವಚನದಲ್ಲಿ ಮಹಾಸ್ವಾಮಿಗಳರು ಇದನ್ನು ತಿಳಿಸಿಕೊಟ್ಟಿದ್ದಾರೆ. ವಿಷ್ಣೋ ತತ್ಪ್ರೀಣನಂ ವಿದ್ವಾನ್ ಸಹ ಭುಂಜೀತ ಬಂಧುಭಿ ನೃತ್ಯವಾದಿತ ಗೀತೈಶ್ಚ ಸ್ತುತಿಭಿ ಸ್ವಸ್ತಿವಾಚಕೈ. ಪರಮಾತ್ಮನ ಪ್ರೀತಿಗಾಗಿ ವಿದ್ವಾಂಸರಿಗೆ, ಪಂಡಿತರಿಗೆ, ಜ್ಞಾನಿಗಳಿಗೆ, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ತಾನೂ ಕೂಡ ತನ್ನ ಬಂಧು ಬಾಂಧವರಿಂದ ಕೂಡಿಕೊಂಡು ಊಟವನ್ನು ಮಾಡಬೇಕು. ನೃತ್ಯ ವಾದಿತ್ರ ಗೀತೈಶ್ಚ ಸ್ತುತಿಭಿ ಸ್ವಸ್ತಿವಾಚಕೈ. ನೃತ್ಯ ನಾನಾ ವಿಧವಾಗಿರ್ತಕ್ಕಂತಹ ನೃತ್ಯವನ್ನು ಮಾಡಿ, ಹಾಡುಗಳನ್ನು ಹಾಡಿ, ಸ್ತೋತ್ರವನ್ನು ಮಾಡಿ ಆ ಪರಮಾತ್ಮನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು ಎಂಬುದಾಗಿ ಕಾರಯೇತ್ ತತ್ ಕಥಾಭಿಶ್ಚ ಪೂಜಾಂಚ ಭಗವತೋನ್ವಹಂ. ಪರಮಾತ್ಮನ ಕಥೆಗಳನ್ನು ಶ್ರವಣವನ್ನು ಮಾಡಬೇಕು. ರಾಮನ ಕಥೆಗಳನ್ನು, ಕೃಷ್ಣನ ಕಥೆಗಳನ್ನು, ಆ ದೇವರ ಕಥೆಗಳನ್ನು ಕೇಳ್ತಾನೆ ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಏತತ್ ಪಯೋವ್ರತಂ ನಾಮ ಪುರುಷಾರಾಧನಂ ಪರಂ. ಇದು ಪಯೋವ್ರತ, ಇದು ಪರಮಾತ್ಮನನ್ನು ಪೂಜಿಸುವಂತಹ ಈ ವಿಧವಾಗಿರ್ತಕ್ಕಂತಹ ಪೂಜಿಸಬೇಕು ಎಂಬುದಾಗಿ ಕಶ್ಯಪರು ಅತಿಥಿಗೆ ಎಲ್ಲ ಪಯೋವ್ರತದ ಆ ನಿಯಮಗಳನ್ನು ಕೂಡ ಹೇಳಿದ್ದಾರೆ. ಹೇಳಿದ ಮೇಲೆ ಆತ್ಮನ ಶುದ್ಧಭಾವೇನ ತಪಸ್ಸಾರಮಿದಂ ಭದ್ರೇ ದಾನಂ ಚೇಶ್ವರ ತರ್ಪಣಂ ತಯೇವ ನಿಯಮಾ ಸಾಕ್ಷಾತ್ ತಯೇವ ಚ ಯಮೋತ್ತಮಾಃ ಅಂಥೇಳಿ ಹೇಳಿದ ಮೇಲೆ ಇತ್ಯುಕ್ತ ಸಾದಿತಿ ರಾಜನ್ ಸ್ವಭರ್ತ್ರ ಕಶ್ಯಪೇನವೇ ಅನ್ವತಿಷ್ಠ ವ್ರತದಂ ದ್ವಾದಶಾಹ ಮತೇಂದ್ರತ. ಯಾವಾಗ ಅತಿಥಿ ದೇವಿಗೆ ಕಶ್ಯಪರು ಅದನ್ನು ಬೋಧನೆಯನ್ನು ಮಾಡಿದರು, ಹೇಳಿದರು, ಹಾಗಾಗಿ ಆ ತಪಸ್ಸನ್ನು ಮಾಡಬೇಕು ಎಂಬುದಾಗಿ ಅದಿತಿ ದೇವಿಯು ಉದ್ಯುಕ್ತಳಾಗಿದ್ದಾಳೆ. ಚಿಂತೆಯೇತ್ಯೇಕಭಕ್ತ್ಯ ಬುದ್ಧ್ಯ ಭಗವಂತಂ ಅಧೋಕ್ಷಜಂ ಪ್ರಗೃಹ್ಯೇಂದ್ರಿಯ ದುಷ್ಟಾಶ್ವನ್ ಮನಸಾ ಬುದ್ಧಿಸಾರಥಿ ಮನಶ್ಚೇಕಾಗ್ರ ಬುದ್ಧ್ಯಾಯ ಭಗವತ್ಯಖಿಲಾತ್ಮನೇ. ಮನಸ್ಸು ದೇವರಲ್ಲಿ ಇರಬೇಕು.
ದೇವರಲ್ಲಿ ಮನಸ್ಸನ್ನು ನಾವು ಗಟ್ಟಿಯಾಗಿ ನಿಗ್ರಹದಲ್ಲಿ ಇಟ್ಟುಕೊಂಡಾಗ ದೇವರನ್ನು ವಿಶೇಷ ರೀತಿಯಿಂದಾಗಿ ದೇವರನ್ನು ಆರಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ತಸ್ಯ ಪ್ರಾದುರಭೂತಾತಃ ಪರಮಾತ್ಮನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ದೇವರನ್ನು ಕುರಿತು ತಪಸ್ಸನ್ನು ಮಾಡಿದ್ದಾಳೆ ಅತಿಥಿ ದೇವಿಯು. ತಪಸ್ಸನ್ನು ಮಾಡಿದ ಕೂಡಲೇ ಆಗ ತಸ್ಯ ಪ್ರಾದುರಭೂತಾತ ಭಗವಾನ್ ಆದಿಪುರುಷಃ ಪೀತವಾಸ ಚತುರ್ಬಾಹು ಶಂಖಚಕ್ರ ಗದಾಧರಃ. ಪರಮಾತ್ಮನು ಯಾವಾಗ ಪರಮಾತ್ಮನನ್ನು ಕುರಿತು ಅದಿತಿ ದೇವಿಯು ತಪಸ್ಸನ್ನು ಮಾಡಿದಳು, ತಪಸ್ಸನ್ನು ಮಾಡಿದ ಕೂಡಲೇ ಪರಮಾತ್ಮನು ಅಲ್ಲಿ ಆವಿರ್ಭಾವನಾಗಿದ್ದಾನೆ, ಪರಮಾತ್ಮನ ಅವತಾರವನ್ನು ಮಾಡಿದ್ದಾನೆ. ಪೀತವಾಸ ಚತುರ್ಬಾಹು, 4 ಕೈಗಳು, 4 ಕೈಗಳಲ್ಲೂ ಕೂಡ ಶಂಖಚಕ್ರ ಗದಾಧರ, ಶಂಖಚಕ್ರಧರ ಧಾರನಾಗಿ ಪರಮಾತ್ಮನು ಅವತಾರವನ್ನು ಮಾಡಿದ್ದಾನೆ. ತಮ್ನೇತ್ರ ಗೋಚರಂ ವೀಕ್ಷ ಸಹಸೋತ್ಥಾಯ ಸಾದರಂ ನನಾಮ ಬಿಬಿಕಾಯೇನ ದಂಡವ ಪ್ರೀತಿ ವಿಫಲ. ಆ ಪರಮಾತ್ಮನ ರೂಪವನ್ನು ನೋಡಿ, ಆ ಪರಮಾತ್ಮನ ದರ್ಶನವಾದ ಕೂಡಲೇ ಆ ದೇವರಿಗೆ ನಮಸ್ಕಾರಾದಿಗಳನ್ನು ಕೂಡ ಮಾಡಿದ್ದಾರೆ. ಮಾಡಿದ ಕೂಡಲೇ ಆಗ ದೇವರನ್ನು ಕುರಿತು, ದೇವರ ಪ್ರತ್ಯಕ್ಷನಾಗಿದ್ದಾನೆ, ದೇವರನ್ನು ಕುರಿತು ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ ಅದಿತಿ ದೇವಿಯು. ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ ಆಪನ್ನ ಲೋಕ ವಿರ್ಜಿನೋಪಶಮೋದಯಾದ್ಯ ಷಣ್ಣಕೃಧೀಶ ಭಗವನ್ನ ವಸನ್ನನಾಥ. ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ಪರಮಾತ್ಮ, ನೀನು ಎಲ್ಲ ಯಜ್ಞಗಳಿಗೂ ಕೂಡ ನೀನು ಈಶ. ಏನೆಲ್ಲ ದೇವತೆಗಳಾಗಲಿ, ಯಾರೆಲ್ಲ ದೇವತೆಗಳಾಗಲಿ, ಎಷ್ಟೆಲ್ಲ ಜನರು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆಯೋ ಆ ಎಲ್ಲ ಯಜ್ಞ ಯಾಗಾದಿಗಳಿಂದಾಗಿ ನೀನೇ ಪೂಜ್ಯನಾಗಿದ್ದಿ, ನೀನೇ ಒಡೆಯನಾಗಿದ್ದಿ ಎಂಬುದಾಗಿ ಪರಮಾತ್ಮನನ್ನು ಸ್ತೋತ್ರವನ್ನು ಮಾಡ್ತಾರೆ. ಅಂತಹ ಪರಮಾತ್ಮ ಶಮ್ನಃ, ನಮಗೆ ನೀವು ಸುಖವನ್ನು ಉಂಟು ಮಾಡು, ನೀನು ನಮಗೆ ಮಂಗಲವನ್ನು ಉಂಟು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ದೇವರನ್ನು ಕೊಂಡಾಡ್ತಾಳೆ. ಆಗ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದ ಮೇಲೆ ಅದಿತ್ಯೇವಂ ಸ್ತುತೋ ರಾಜನ್ ಭಗವಾನ್ ಪುಷ್ಕರೈಕ್ಷಣಃ ಕ್ಷೇತ್ರಜ್ಞ ಸರ್ವಭೂತಾನಾಂ ಇತಿ ಹೋವಾಚ ಭಾರತ. ಯಾವಾಗ ದೇವರನ್ನು ಕುರಿತು ಅದಿತಿ ದೇವಿಯು ಸ್ತೋತ್ರವನ್ನು ಮಾಡಿದಳು, ಆಗ ದೇವರು ಹೇಳ್ತಾನೆ, ದೇವಮಾತರ್ಭವತ್ಯಾಮೇ ವಿಜ್ಞಾತಂ ಚಿರಕಾಂಕ್ಷಿತಂ ಯಸ ಪತ್ನೇ ಹೃತಶ್ರೀಣಾಂ ಚಾವಿತಾನಾಂ ಸ್ವಧಾಮತಃ. ಆಗ ಪರಮಾತ್ಮ ಹೇಳ್ತಾನೆ, ಏನೆಲ್ಲ ನಿನ್ನ ಮಕ್ಕಳಿಗೆ ತೊಂದರೆಯಾಗಿದೆ, ಅಸುರರು ಬಂದು ನಿನ್ನ ಮಕ್ಕಳ ರಾಜ್ಯವೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ, ಅದೆಲ್ಲವೂ ಕೂಡ ನಿನ್ನ ಮಕ್ಕಳಿಗೆ ಮತ್ತೆ ಸಿಗುತ್ತದೆ. ತಾನು ವಿನಿರ್ಜಿತ್ಯ ಸಮರೆ ದುರ್ಮದಾನಸರು, ಅವರನ್ನು ಸಮರದಲ್ಲಿ ಯುದ್ಧದಲ್ಲಿ ಅವರನ್ನು ಗೆದ್ದು ಮತ್ತೆ ಅವರ ಎಲ್ಲರಿಗೂ ಕೂಡ ರಾಜ್ಯ ಬರುವಂತೆ ನಾನು ಮಾಡ್ತೀನಿ ಎಂಬುದಾಗಿ ಪರಮಾತ್ಮನು ತನ್ನ ತಾಯಿಯಾಗಿರ್ತಕ್ಕಂತಹ ಅತಿಥಿಗೆ ಮಾತನ್ನು ಕೊಟ್ಟು, ಇಂದ್ರಜ್ಯೇಷ್ಠೇಶ್ಚ ತನಯೈ ಅತಾನಾಂ ಯುಧಿ ವಿದ್ವಿಷಾಂ ಆತ್ಮಜಾನ್ ಸುಸಮೃದ್ಧಾನ್ ಸ್ವಾನ್ ಪ್ರತ್ಯಾಹೃತ ಯಶಸ್ವಿಯ. ನಿನ್ನ ಮಕ್ಕಳಾಗಿರ್ತಕ್ಕಂಥವರಿಗೆ ತಾವು ಕಳೆದುಕೊಂಡು ಎಷ್ಟು ರಾಜ್ಯವನ್ನು ಕಳೆದುಕೊಂಡಿದ್ದಾರೆ ಅದಕ್ಕಿಂತಲೂ ಕೂಡ ಅಧಿಕವಾಗಿರ್ತಕ್ಕಂತಹ ರಾಜ್ಯವನ್ನು ಕೊಡಿಸುವಂತಹ ಜವಾಬ್ದಾರಿ ನಂದು ಎಂಬುದಾಗಿ ಪರಮಾತ್ಮನು ಹೇಳಿದ ಮೇಲೆ ಆಗ ಪರಮಾತ್ಮನು ಉಪಧಾವತ ಪತಿಂ ಭದ್ರೇ ಪ್ರಜಾಪತಿ ಕಲ್ಮಷಾಂ ಮಾಂಚ ಭಾವಾಯತೆ ಪತ್ಯಃ ಏವಂ ರೂಪಮವಸ್ಥಿತಂ. ಪರಮಾತ್ಮನು ಹೇಳಿದಾಗ ಏತಾವದುತ್ವಾ ಭಗವಂ ತತ್ರೈವಂತರಧೀಯತ. ಅದಿತಿ ದೇವಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅನುಗ್ರಹವನ್ನು ಮಾಡಿ ಅಲ್ಲಿಂದ ಪರಮಾತ್ಮನು ಅಂತರ್ಭೂತನಾಗಿದ್ದಾನೆ. ಅತಿಥಿ ದುರ್ಲಭಂ ಲಬ್ಧ್ವ ಅರೇರ್ ಜನ್ಮಾತ್ಮನಿ ಪ್ರಭೋ ಉಪಧಾವತಿ ಪತಿಂ ಭಕ್ತ್ಯ ಪರಯ ಕೃತಕೃತ್ಯವತ್. ಇಷ್ಟು ನನಗೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಪರಮಾತ್ಮನು ಅವತಾರವನ್ನು ಮಾಡಿದ್ದಾನೆ, ನನ್ನ ಜನ್ಮ ಇದು ಸಾರ್ಥಕವಾಗಿತ್ತು ಎಂಬುದಾಗಿ ಅತ್ಯಂತ ಪತಿಂ ಭಕ್ತ್ಯ ಪರಮಯ ಕೃತಕೃತ್ಯವತು ಅತ್ಯಂತ ಭಕ್ತಿಯಿಂದಾಗಿ ತನ್ನ ಗಂಡನಿಗೂ ಕೂಡ ನಮಸ್ಕಾರಗಳನ್ನು ಕೂಡ ಸಲ್ಲಿಸ್ತಾರೆ. ಸೋದಿತ್ಯಾಂ ವೀರ್ಯಮಾದತ್ತ ತಪಸಾಂ ಚಿರಸಂಭೃತಾಂ ಸಮಾಹಿತಮನಾನ್ ರಾಜನ್ ದಾರುಣ್ಯಾಜ್ಞಂ ಯಥಾನಿಲಃ. ಆ ಪಯೋವ್ರತವನ್ನು ಮಾಡಿದ್ದಕ್ಕಾಗಿ ಅವಳು ಕೂಡ ಅದಿತಿ ದೇವಿಯು ಗರ್ಭವನ್ನು ತಾಳಿದ್ದಾಳೆ. ಆದಿತ್ಯಾಂ ನಿಹಿತಂ ಗರ್ಭಂ ಭಗವಂತಂ ಸನಾತನಂ. ಆ ಸನಾತನನಾಗಿರ್ತಕ್ಕಂತಹ ಪರಮಾತ್ಮನನ್ನು ಅಲ್ಲಿ ಗರ್ಭವತಿಯಾಗಿದ್ದಾಳೆ. ಪರಮಾತ್ಮನ ಅವತಾರವಾಗ್ತಾ ಇದೆ. ಹಿರಣ್ಯಗರ್ಭೋ ವಿಜ್ಞಾಯ ಸಮೀಡೆ ಗುಹ್ಯನಾಮಭಿಹಿ. ದೇವರ ಅವತಾರವನ್ನು, ದೇವರು ಗರ್ಭದಲ್ಲಿ ವಾಸವಾಗಿ ನಮ್ಮಂತೆ ದೇವರು ಹುಟ್ಟುವುದಿಲ್ಲ, ನಮ್ಮಂತೆ ದೇವರ
ದೇವರಿಗೆ ಅವತಾರವಿದೆ ಹೊರತು ನಮ್ಮಂತೆ ಹುಟ್ಟುವಿಕೆ ಅಂತ ಅನ್ನೋದು ದೇವರಿಗೆ ಸರ್ವಥಾ ಇಲ್ಲ. ಹಾಗಾಗಿ ಹಿರಣ್ಯಗರ್ಭೋ ವಿಜ್ಞಾಯ ಸಮೀಡೆ ಗುಹ್ಯ ನಾಮಭಿಹಿ, ಆ ಪರಮಾತ್ಮನನ್ನು ಗುಹ್ಯವಾಗಿರ್ತಕ್ಕಂತಹ ನಾಮಗಳಿಂದಾಗಿ ಸ್ತೋತ್ರವನ್ನು ಮಾಡ್ತಾರೆ ಬ್ರಹ್ಮದೇವರು. ಜಯೋರುಗಾಯ ಭಗವನ್ ಉರುಕ್ರಮ ನಮೋಸ್ತುತೆ, ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋಸ್ತುತೆ. ಆ ಬ್ರಹ್ಮದೇವರು ದೇವರನ್ನು ಸ್ತೋತ್ರವನ್ನು ಮಾಡಿದ್ದಾರೆ. ತ್ವಮಾದಿರಂತಹ ಭುವನಸ್ಯ ಮದ್ದಂ ಅನಂತ ಶಕ್ತಿಂ ಪುರುಷಂ ಯಮಾಹು. ಪರಮಾತ್ಮನ ಈ ಜಗತ್ತಿನ ಆದಿ ಅಂತ್ಯ ಮಧ್ಯ ಎಲ್ಲವೂ ಕೂಡ ಅಂದರೆ ಸೃಷ್ಟಿ ಸ್ಥಿತಿ ನಿಯಮ ಎಲ್ಲವೂ ಕೂಡ ಪರಮಾತ್ಮ ನಿನ್ನಿಂದನೇ ಆಗ್ತದೆ ಎಂಬುದಾಗಿ ಆ ದೇವರನ್ನು ಕೊಂಡಾಡಿದ್ದಾರೆ. ತ್ವಂವೇ ಪ್ರಜಾನಾಂ ಸ್ಥಿರ ಜಂಗಮಾನಾಂ ಪ್ರಜಾಪತೀನಾಂ ಅಸಿ ಸಂಪ್ರವಿಷ್ಟ ದಿವೋಕಸಾಂ ದೇವ ದಿವಚ್ಯುತಾನಾಂ ಪರಾಯಣಂ ನೋರಿವ ಮಜ್ಜತೋಪ್ಸು. ಆ ಪರಮಾತ್ಮನನ್ನು ಸ್ತೋತ್ರವನ್ನು ಮಾಡಿದ್ದಾರೆ. ಬ್ರಹ್ಮದೇವರು ಸ್ತೋತ್ರವನ್ನು ಮಾಡಿದ ಕೂಡಲೇ ದೇವರು ಅವತಾರವನ್ನು ಮಾಡಿದ್ದಾನೆ. ದೇವರ ಅವತಾರವನ್ನು ಮಾಡಿ ಆಗ ಮತ್ತೆ ಪುನಃ ಬಲಿಚಕ್ರವರ್ತಿಗೂ ದೇವತೆಗಳಿಗೂ ಯುದ್ಧವಾಗ್ತದೆ. ಯುದ್ಧವಾದಾಗ ಆ ಪರಮಾತ್ಮನು ವಾಮನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನು ಅವತಾರವನ್ನು ಮಾಡ್ತಾನೆ. ಅವತಾರವನ್ನು ಮಾಡಿ ಬಲಿಚಕ್ರವರ್ತಿಯು ಮಾಡುವಂತಹ ಯಜ್ಞಕ್ಕೆ ತಾನು ವಾಮನ ರೂಪಿಯಾಗಿ ಹೋಗಿ ಆ ಬಲಿಚಕ್ರವರ್ತಿಯಿಂದಾಗಿ ತಾನು ಆ ಭೂಮಿಯನ್ನು ಬೇಡುತ್ತಾನೆ. ಭೂಮಿಯನ್ನು ಬೇಡಿ ತಾನು ಬಲಿಚಕ್ರವರ್ತಿಗೆ ಉದ್ಧಾರವನ್ನು ಮಾಡಿ ಆ ಇಂದ್ರದೇವರು ಕಳೆದುಕೊಂಡು ಹೋಗಿರ್ತಕ್ಕಂತಹ ರಾಜ್ಯವೆಲ್ಲವನ್ನೂ ಕೂಡ ಪುನಃ ಮತ್ತೆ ಆ ದೇವತೆಗಳಿಗೆ ಸಿಗುವಂತೆ ಆ ಪರಮಾತ್ಮನು ಮಾಡಿದ್ದಾನೆ. ಅಂತಹ ಈ ಅದಿತಿ ಕಶ್ಯಪರ ಸಂವಾದ ರೂಪವಾಗಿರ್ತಕ್ಕಂತಹ ಈ ಪಯೋವ್ರತದ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕಥೆಯನ್ನು ಈ ಅಷ್ಟಮಸ್ಕಂದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದು ನಂದು, ಏನಾದರೂ ಅನುವಾದವನ್ನು ಮಾಡಿದ್ದರೆ ಅದು ಕೇವಲ ನಮ್ಮ ಗುರುಗಳ ಅನುಗ್ರಹದಿಂದಾಗಿ ನಾನು ಅನುವಾದವನ್ನು ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.
ತಿಳಿಸ್ತಾ ಇದ್ದೇನೆ. ಇನ್ನು ಮೇಲೆ ಪೂಜ್ಯ ಮಾಹುಲಿ ಆಚಾರ್ಯರ ಭಗವತ್ ತತ್ವೋಪನ್ಯಾಸವಾಗ್ತದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾತಿಕೃಜ್ಜಯ ಮುನೀನ್ ಶ್ರೀಪಾದರಕ್ಷನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಶಾಸ್ತ್ರೇಷು ಪಾರದೃಷ್ಟಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಿಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ವೇದವ್ಯಾಸ ದೇವರಿಗೆ ಸಮ್ಮತವಾದ ರೀತಿಯಲ್ಲಿ ಪರಮಾತ್ಮನ ಅನುಗ್ರಹದಿಂದ ಭಕ್ತ ಪಡೆಯುವ ಮೋಕ್ಷವನ್ನು ನಿರೂಪಣೆ ಮಾಡಿದ್ದಾರೆ. ಭಗವಾನ್ ವೇದವ್ಯಾಸ ದೇವರು ಸಂಪದ್ಯಾವಿಹಾಯ ಸ್ವೇನ ಶಬ್ದಾತ್ ಸಂಪದ್ಯಾವಿಹಾಯ ಸ್ವೇನ ಶಬ್ದಾತ್ ಇತ್ಯಾದಿ ಸೂತ್ರಗಳಲ್ಲಿ ಪರಮಾತ್ಮನನ್ನು ಸಂಪತ್ತಿ ಪರಮಾತ್ಮನನ್ನು ಪಡೆಯುವುದೇ ಮೋಕ್ಷ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಪರಮಾತ್ಮನ ಸಂಪತ್ತಿಯೇ ಜೀವರಾಶಿಗಳಿಗೆ ಮೋಕ್ಷ. ಭಗವಂತನನ್ನು ಪಡೆಯುವುದು ಬಹಳ ಮಹತ್ವದ ಒಂದು ಆಲೋಚನೆ. ಟೀಕಾಕೃತ್ಪಾದರು ಇದರ ಮೇಲೆ ಶಂಕೆಯನ್ನು ಮಾಡಿಕೊಳ್ತಾರೆ. ಭಗವಂತನನ್ನು ಪಡೆಯುವುದು ಅಂದರೆ ಏನರ್ಥ? ಭಗವಂತನ ಸಂಯೋಗ, ಭಗವಂತನ ಸಂಪರ್ಕ. ಆ ಭಗವಂತನ ಸಂಪರ್ಕ ನಮಗೆ ನಿತ್ಯದಲ್ಲಿ ಎಲ್ಲ ಜೀವರಾಶಿಗಳಿಗಿದೆ. ಮುಕ್ತರಿಗೂ ಇದೆ, ಅಮುಕ್ತರಿಗೂ ಇದೆ. ಪರಮಾತ್ಮ ಸರ್ವತ್ರ ವ್ಯಾಪ್ತ. ಸರ್ವತ್ರ ವ್ಯಾಪ್ತನಾದವನಾದ್ದರಿಂದಾಗಿ ಭಗವಂತನ ಸಂಬಂಧ, ಭಗವಂತನ ಸಂಯೋಗ ಎಲ್ಲ ಕಡೆಗೆ ಎಲ್ಲರಿಗಿದೆ. ಹಾಗಾದರೆ ಏನು ವಿಶೇಷ? ಅದಕ್ಕಾಗಿ ಹೇಳ್ತಾರೆ, ಬಹಳ ಮಹತ್ವದ ಮಾತನ್ನು ಶ್ರೀಮದಾಚಾರ್ಯರು ತಿಳಿಸುವಂಥದ್ದು. ಭಗವಂತ ಪ್ರತ್ಯಕ್ಷವಾಗಿ ಯಾವ ಅವಸ್ಥೆಯೊಳಗೆ ಭಗವಂತ ಪ್ರತ್ಯಕ್ಷವಾಗಿ ನಿರಂತರ ಒಂದು ಕ್ಷಣವೂ ಬಿಡದಂತೆ ಭಗವಂತ ಯಾವಾಗ ದರ್ಶನಕ್ಕೆ ಬರ್ತಾನೋ ಆಗ ಆ ಸ್ಥಿತಿ, ಆ ಅವಸ್ಥೆ ಅದು ಮೋಕ್ಷ. ನಿತ್ಯ ಜ್ಞಪ್ತಿ ಸ್ವರೂಪತ್ವಾತ್ ನಿತ್ಯಂ ಧ್ಯಾಯಂತಿ ಕೇಶವಂ. ಪರಮಾತ್ಮನನ್ನು ಯಾವಾಗಲೂ ಧ್ಯಾನ ಮಾಡ್ತಾರೆ. ಯಾಕೆ ಅಂದರೆ ಭಗವಂತನನ್ನು ದರ್ಶನ ಮಾಡಿಕೊಳ್ಳುವುದೇ ಒಂದು ಅತೀ ದೊಡ್ಡದಾದಂತಹ ಭೋಗಭಾಗ್ಯ. ಆ ಭಗವಂತನ ದರ್ಶನದಿಂದ ಆಗುವ ಆನಂದ ಅದು ಇನ್ಯಾವುದರಿಂದ ಇಲ್ಲ, ಯಾವುದರಿಂದಲೂ ಇಲ್ಲ. ಹಾಗಾಗಿ ಆ ಪರಮಾತ್ಮನ ದರ್ಶನ ಇದು ಸತತ ಕಾಲದಲ್ಲಿ ಅವಿರತವಾಗಿ
ಅಜಸ್ರಂ ಇದು ನಮ್ಮ ಅನುಭವಕ್ಕೆ ಬರ್ತದೆ. ಆ ಭಗವಂತ ಎಂಥವ ಅಂತನ್ನುವುದನ್ನು ಅತಿ ಸುಂದರವಾಗಿ ಸಂಚಿಂತಗೆದ್ ಭಗವತಶ್ಚರಣಾರವಿಂದಂ ಇತ್ಯಾದಿಗಳಲ್ಲಿ ಪರಮಾತ್ಮನ ರೂಪವನ್ನು ವರ್ಣನೆ ಮಾಡ್ತಾರೆ. ಅಪ್ರಾಕೃತವಾದಂತಹ ರೂಪ ಪರಮಾತ್ಮ. ಪರಮತಸ್ಸೇತುನ್ಮಾನ ಸಂಬಂಧ ಭೇದವ್ಯಪದೇಶಭ್ಯ ಇತ್ಯಾದಿ ಸೂತ್ರಗಳಿಂದ ಪರಮಾತ್ಮ ಅಪ್ರಾಕೃತನಾಗಿದ್ದಾನೆ ಇತ್ಯಾದಿಯಾಗಿ ಹೇಳಿದ್ದುಂಟು. ಅಂಥ ಭಗವಂತನ ರೂಪದ ಪ್ರಾಪ್ತಿ, ಪ್ರಕಟವಾಗಿ ಭಗವಂತನ ರೂಪದ ದರ್ಶನವೇನಿದೆ, ನಿರಂತರವಾಗಿ ಆ ಭಗವಂತನ ಒಡನಾಟ ಸಂಪರ್ಕ, ಅದು ಮೋಕ್ಷ ಎಂಬುದಾಗಿ ವೇದವ್ಯಾಸದೇವರು ಹೇಳುವಂಥದ್ದು, ಉಪನಿಷತ್ತುಗಳಲ್ಲಿ ಹೇಳಿದಂಥದ್ದು. ಸಂಪದ್ಯ ಅವಿಹಾಯ ಸ್ವೇನ ಶಬ್ದ. ಪರಮಾತ್ಮನನ್ನು ಹೊಂದುವುದು ಮಾತ್ರವಲ್ಲ, ಅವನನ್ನು ಬಿಟ್ಟು ಇಲ್ಲದಿರುವುದು, ಅವನಿಂದ ದೂರವಾಗದಿರುವುದು ಅವಿಹಾಯ ಎಂಬುದಾಗಿ ಶಾಸ್ತ್ರ ಹೇಳಿತು. ವೃತ್ವಾತ್ಯಾತಿಷ್ಠದ್ದಶಾಂಕುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮ್ರೋ ತತ್ವಸ್ಯೇಷಾ ಆನೋ ಯದನ್ನೇನಾತಿರೋಹಾತಿ ಏತಾವಾ ಆನಸ್ಯ ಮಹಿಮಾತೋಜ್ಯಾಯಾಂಶ್ಚ ಪುರುಷಃ ಪಾದೋಸ್ಯ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧ್ವ ಉದಯಿತ್ ಪುರುಷಃ ಪಾದೋಸ್ಯೇಹ ಭಾವತ್ ಪುನಃ ತತೋ ವಿಶ್ವಂ ವ್ಯಗ್ರಾಮತ್ಸಾಶನಾನಶನೆ ಅಭಿ ತಸ್ಮಾದ್ ವಿರಾಳ ಜಾಯತ ವಿರಾಜೋ ಅಧಿಪುರುಷಃ ಸಜಾತೋ ಅತ್ಯಾನಿಕ್ಷತ ಪಶ್ಚಾತ್ ಬರಹೆ ಆರಶ್ವಾ ಶ್ರೀಮನ್ನಾರಾಯಣನಿಂದ ದತ್ತವಾದ ಶ್ರೀಮನ್ಮಧ್ವಾಚಾರ್ಯಕರಾರ್ಚಿತ ವ್ಯಾಸಮುಷ್ಟಿಗಳು ಹಾಗೂ ಕೂರ್ಮರೂಪಿ ವ್ಯಾಸಮುಷ್ಟಿ ವ್ಯಾಸಗುಣ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಇದೇ ಮಾತನ್ನು ಹೇಳುವಂಥದ್ದು. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ.
ಪರಮಾತ್ಮನನ್ನು ಕಂಡು ಆನಂದ ಪಡುವುದು ಮಾತ್ರವಲ್ಲ, ಪರಮಾತ್ಮನ ಜೊತೆಗೆ ಸೇರಿಕೊಂಡು ಭಗವಂತನ ಅನುಗ್ರಹದಿಂದ ಅವನಿಂದ ಅತ್ಯಂತ ಭಿನ್ನನಾಗಿದ್ದು ಅವನ ದಯೆಯಿಂದ ನಾನಾ ವಿಧವಾದ ಭೋಗಗಳನ್ನು, ತನಗೆ ಇಷ್ಟವಾದ ಪದಾರ್ಥಗಳನ್ನು ಮಾತ್ರ ಭೋಗವನ್ನು ಮಾಡಲು ಸಮರ್ಥನಾಗ್ತಾನೆ. ಈ ರೀತಿ ಭೋಗವನ್ನು ಮಾಡುವುದು ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ತಕ್ಕಂತೆ ಹೇಳುವುದಾದರೆ ಸಕಲ ಅನಿಷ್ಟಗಳ ನಿವೃತ್ತಿ, ಕೇವಲ ಇಷ್ಟಗಳ ಆತ್ಯಂತಿಕ ಇಷ್ಟದ ಪ್ರಾಪ್ತಿ. ಆತ್ಯಂತಿಕ ಅನಿಷ್ಟದ ನಿವೃತ್ತಿಯ ಜೊತೆಗೆ ಆತ್ಯಂತಿಕ ಇಷ್ಟದ ಪ್ರಾಪ್ತಿ ಎನ್ನುವುದೇ ಮೋಕ್ಷ, ಅಪಾರವಾದ ಸುಖ. ಆಚಾರ್ಯರು ಹೇಳ್ತಾರೆ, ಬ್ರಹ್ಮದೇವರಿಗೆ ಸಂಸಾರದಲ್ಲಿ ಈಗ ಏನು ಆನಂದವಾಗುತ್ತೋ ಈ ಆನಂದಕ್ಕಿಂತಲೂ ಅತ್ಯಂತ ಮಿಗಿಲಾದಂತಹ, ಈಗಲೇ ಬ್ರಹ್ಮದೇವರಿಗೆ ಸಕಲ ಜೀವರಾಶಿಗಳಿಗಿಂತ ಅತ್ಯಧಿಕವಾದ ಆನಂದವಿದೆ, ಅದಕ್ಕಿಂತಲೂ ಜಾಸ್ತಿ ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲದಷ್ಟು ಅಪಾರವಾಗಿರುವಂತಹ ಆನಂದವನ್ನು ಅವರು ಅನುಭವಿಸ್ತಾರೆ ಎಂದಾಗಿ ಶ್ರೀಮದಾಚಾರ್ಯರು ಸಿದ್ಧಾಂತದಲ್ಲಿ ಹೇಳುವ ಮಾತಿದು. ಆ ಲೆಕ್ಕದಲ್ಲಿ ನಾವು ಈಗಂತೂ ದುಃಖ ಮಿಶ್ರವಾದ ಸುಖವನ್ನು ಅನುಭವಿಸ್ತಾ ಇದ್ದೇವೆ. ದುಃಖ ಮಿಶ್ರವಾದ ಸುಖವನ್ನು ಭಾಗವತಾದಿ ಶಾಸ್ತ್ರಗಳು ವೈರಾಗ್ಯವನ್ನು ಹುಟ್ಟಿಸುವುದಕ್ಕೆ ಹೇಳುವ ಮಾತನ್ನು ಕೇಳಿದರೆ ಬರೀ ದುಃಖವೇ, ಹೆಚ್ಚು ದುಃಖವೇ ಇರಲಿ. ಆದರೆ ಹೇಳುವ ತಾತ್ಪರ್ಯ, ಅಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದೇವಲ್ಲ, ಈ ಯಾವ ದುಃಖವೂ ಇರುವುದಿಲ್ಲ. ಇದ್ದ ದುಃಖ ಎಲ್ಲ ನಾಶವಾಗತ್ತೆ. ಇನ್ನು ಮುಂದೆ ದುಃಖ ಎಂದೆಂದಿಗೂ ಅನಂತ ಕಾಲದವರೆಗೆ ಎಂದೆಂದಿಗೂ ಮುಂದೆ ದುಃಖ ಬರುವುದಿಲ್ಲ. ಇಂಥ ಅದ್ಭುತವಾದ ಸ್ಥಿತಿ. ಎಂದೂ ಯಾವ ದುಃಖವಿಲ್ಲ. ದೇಹದ ಅನಾರೋಗ್ಯವಿರಬಹುದು, ಮಾನಸಿಕವಾದ ಹಿಂಸೆ ಇರಬಹುದು, ಅವಮಾನಾದಿಗಳು ಹೊರಗಿನಿಂದ ಬಂದದ್ದಿರಬಹುದು, ಇನ್ಯಾವುದೇ ವಿಧವಾಗಿರುವಂತಹ ಶೀತೋಷ್ಣ, ಜಯಪರಾಜಯ, ಸಿದ್ಧಿಯ ಸಿದ್ಧಿ, ಇಂತಹ ದ್ವಂದ್ವಗಳು ಯಾವುದೂ ಇಲ್ಲದಂತಹ ಕೇವಲ ಆನಂದಮಯವಾದಂತಹ ಯಾವ ಸ್ಥಿತಿ ಇದೆಯೋ ಆ ವಿಧವಾದಂತಹ ಸ್ಥಿತಿ ಇದು ಮೋಕ್ಷ ಎಂಬುದಾಗಿ ವೇದವ್ಯಾಸದೇವರು ಹೇಳಿದ ಮೋಕ್ಷ ಸ್ವರೂಪವನ್ನು ವರ್ಣನೆ ಮಾಡ್ತಾರೆ. ವಿಚಿತ್ರ ಅಂದರೆ, ಯಾವುದನ್ನು ನಾವು ಅಲ್ಟಿಮೇಟ್ ಡೆಸ್ಟಿನೇಷನ್ ಅಂತ ಹೇಳಬೇಕೋ, ಯಾವುದು ಅಲ್ಟಿಮೇಟ್ ಸಮಂಬೋನಂ ಅಂತಂತಾರೆ, ಆ ರೀತಿಯಾಗಿ ಕೊನೆಯಲ್ಲಿ ಪಡೆಯಬೇಕಾಗಿರುವಂತಹ ಇಷ್ಟಾರ್ಥ, ಆ ಪುರುಷಾರ್ಥ, ಅಂಥ ಪುರುಷಾರ್ಥದ ಬಗ್ಗೆನೇ ಅನೇಕ ವಾದಿಗಳು ಅನೇಕ ರೀತಿಯಿಂದ ಭ್ರಮಿಸಿದ್ದಾರೆ. ವಿಚಿತ್ರ, ಬೌದ್ಧರು ಹೇಳುವಂತಹ ಮಾತು ಏನು ಹೇಳುತ್ತಾರೆ ಬೌದ್ಧರು? ಬೌದ್ಧ ಮತ ಇಷ್ಟು ದಿಗ್ದೇಶದಲ್ಲಿ ಮೂರನೇ ಧರ್ಮವಾಗಿ ಪ್ರಚಾರದಲ್ಲಿದೆ ಅಂತ ಕೇಳುವಂಥ ಮಾತು. ಆದರೆ ಆ ಬೌದ್ಧರ ದೊಡ್ಡದಾದಂತಹ ಕಾಂಟ್ರಡಿಕ್ಷನ್ನುಗಳು, ಅವುಗಳಲ್ಲಿರುವ ಫ್ಯಾಲಸಿಗಳನ್ನು ನೋಡಿದರೆ ಹೇಸಿಗೆ ಬರುತ್ತೆ. ಏನಂತಾರೆ ಅವರು? ಆತ್ಮನಾಶನೇ ಮೋಕ್ಷ. ಯಾಕೆ ಆತ್ಮನಾಶ? ಯಾಕೆ ಮೋಕ್ಷ? ಆತ್ಮ ಇದ್ದದ್ದಕ್ಕೆ ತಾನೇ ದುಃಖವಾಗೋದು, ಆತ್ಮ ಇದ್ದದ್ದರಿಂದ ದುಃಖವಾಗೋದು. ಆತ್ಮನೇ ಇಲ್ಲ ಅಂದರೆ ದುಃಖ ಎಲ್ಲಾಗತ್ತೆ? ದೀಪ ಇದ್ದದ್ದಕ್ಕೆ ಕಪ್ಪು ಹತ್ತತ್ತೆ, ಕಾಡಿಗೆ ಬರುತ್ತೆ. ದೀಪ ಇದ್ದರೆ ಕಪ್ಪು, ದೀಪ ಇದ್ದರೆ ಕಾಡಿಗೆ, ದೀಪ ಇದ್ದರೆ ಎಣ್ಣೆ ಬೇಕು. ಎಣ್ಣೆ ಅಂದರೆ ಸ್ನೇಹ, ಸ್ನೇಹ ಎಂದರೆ ಮಮತೆ, ಪ್ರೀತಿ, ಮೋಹ, ರಾಗ. ಈ ರಾಗದ್ವೇಷಗಳು, ಈ ಎಲ್ಲ ಕಾಮಕ್ರೋಧಗಳು, ಇದೆಲ್ಲವೂ ಇದ್ದದ್ದು ಆತ್ಮ ಇದ್ದದ್ದರಿಂದ. ಸೊ ದ ಕಲ್ಪ್ರಿಟ್ ಇಸ್ ಆತ್ಮ. ಸೊ ಕಿಲಿಮ್, ಅವನನ್ನು ಖೂನಿ ಮಾಡಿ, ಆತ್ಮನನ್ನು ನಾಶ ಮಾಡಿಬಿಡಿ. ಆತ್ಮ ನಿತ್ಯನಾಗಿದ್ದಾನಲ್ಲ, ಆತ್ಮ ಅನಾದಿ, ಆತ್ಮ ನಿತ್ಯ, ಅದೆಲ್ಲ ವೇದಗಳ ಸಿದ್ಧಾಂತ, ಅದೆಲ್ಲ ಮಹಾಭಾರತ, ಭಾಗವತ, ಭಗವದ್ಗೀತೆಗಳ ಸಿದ್ಧಾಂತ. ಬೌದ್ಧರಂತಾರೆ, ನಾವು ಆತ್ಮನನ್ನೇ ಒಪ್ಪುವುದಿಲ್ಲ, ಒಪ್ಪಿದರೂ ಅದು ಆಲಯ ವಿಜ್ಞಾನ, ಅದು ಸಂತನ್ಯಮಾನವಾದ ಜ್ಞಾನ. ಭಾಳ ವಿಚಿತ್ರ. ಕಾನ್ಷಸ್ನೆಸ್ ವಿಚ್ ಈಸ್ ನಾಟ್ ಕಂಟಿನ್ಯೂಯಸ್, ಕಾನ್ಷಸ್ನೆಸ್ ವಿಚ್ ಈಸ್ ನಾಟ್ ಇಮಾರ್ಟಲ್, ವಿಚ್ ಡಸಂಟ್ ಹ್ಯಾವ್ ಎಟರ್ನಿಟಿ. ಒಂದೇ ಕಾನ್ಷಸ್ನೆಸ್ ಇಲ್ಲ, ಒಂದೇ ಜ್ಞಾನವಿಲ್ಲ. ಪ್ರತಿ ಕ್ಷಣಕ್ಕೂ ಬೇರೆ ಬೇರೆ ಜ್ಞಾನ, ಪ್ರತಿ ಕ್ಷಣಕ್ಕೂ ಬೇರೆ ಬೇರೆ ಜ್ಞಾನ. ಆ ಬೇರೆ ಬೇರೆ ಜ್ಞಾನವಾಗಿದ್ದರೂ ಕೂಡ ಅದು ಸಂತನ್ಯಮಾನವಾಗಿದೆ. ಅದರಲ್ಲಿರ್ತಕ್ಕಂತಹ ಕಂಟಿನ್ಯೂಯಿಟಿ ಅನ್ನುವುದೇನಿದೆಯೋ ಆ ಕಂಟಿನ್ಯೂಯಿಟಿ ಇದ್ದದ್ದಕ್ಕಾಗಿ ಅದನ್ನು ಆತ್ಮ ಅಂತ ಕರೆಯೋದು. ವಾಸ್ತವಿಕವಾಗಿ
ಆತ್ಮ ಅಂತನ್ನುವಂತಹ ಪ್ರತ್ಯೇಕವಾದ ಎಂಟಿಟಿನೇ ಇಲ್ಲ. ಇದು ನೈರಾತ್ಮ್ಯವಾದ ಎಂದು ಹೇಳುವಂಥದ್ದು ಬೌದ್ಧರ ಸಿದ್ಧಾಂತ. ಇಂಥ ಸಿದ್ಧಾಂತವನ್ನು ಜಗತ್ತು ಎಲ್ಲವೂ ನಂಬಿದೆ. ಅತ್ಯಂತ ಮೋಸ್ಟ್ ಲಾಜಿಕಲ್ ಆದ, ಅತ್ಯಂತ ಪ್ರಮಾಣ ಸಿದ್ಧವಾದ, ಅನುಭವಕ್ಕೆ ಬರುವಂತಹ ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ಕಡೆಗಣಿಸ್ತಾರೆ. ನೈರಾತ್ಮ್ಯವಾದ, ಜೀವನೇ ಇಲ್ಲ, ಆತ್ಮನೇ ಇಲ್ಲ, ಆತ್ಮ ನಾಶವಾಗಿ ಬಿಡ್ತದೆ. ಆತ್ಮಾಭಾವೇ ಪುಮರ್ಥಕ್ಕಃ. ಶ್ರೀಮದಾಚಾರ್ಯ ಅಂತಾರೆ, ಆತ್ಮ ಇಲ್ಲ ಅಂದರೆ ಯಾರಿಗಪ್ಪ ಈ ಪುನರ್ಥ? ಪುರುಷಾರ್ಥ ಯಾರು? ಮೋಕ್ಷ ಯಾರಿಗೆ ಬೇಕು? ನೋಡಿ, ಆತ್ಮ ಇದ್ದರೆ ನನಗೆ ಬೇಕು, ಹಣ್ಣು ನನಗೆ ಬೇಕು, ಆಹಾರ ನನಗೆ ಬೇಕು, ವಾಹನ, ಮನೆ, ಹೆಂಡತಿ, ಮಕ್ಕಳು, ಒಡವೆ ನನಗೆ ಬೇಕು. ಇದೆಲ್ಲ ನನಗೆ 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 ಅಂತ ಹೇಳುವುದ ಕಾರಣದಿಂದ ಈ ಎಲ್ಲ ವಸ್ತುಗಳು ಇಷ್ಟ, ಬೇಕಾದದ್ದು. ಬೇಕಾದದ್ದು ಯಾರಿಗೆ? ಯಾರಿಗಾದರೂ ಒಬ್ಬನಿದ್ದರೆ ಅವನಿಗೆ ಬೇಕಾದದ್ದು ಅಂತಾಗುವುದು ಸಾಧ್ಯ. ಆತ್ಮನೇ ಇಲ್ಲದೆ ಇದ್ದ ಮೇಲೆ ಬೇಕಾದದ್ದೇನು? ಅಂದಮೇಲೆ ಪುರುಷಾರ್ಥ ಹೇಗೆ? ಅಂದಮೇಲೆ ಮೋಕ್ಷ ಇದು ಪುರುಷಾರ್ಥವಾಗಲು ಸಾಧ್ಯವೇ ಇಲ್ಲವಲ್ಲ. ದುಃಖದ ಅಭಾವ, ಯಾವ ದುಃಖಗಳು ಹೋಗಿಬಿಡುತ್ತದೆ, ನಾಶವಾಗಿ ಬಿಡುತ್ತದೆ ಮೋಕ್ಷದಲ್ಲಿ. ಯಾಕೆ ಅಂದರೆ ಆತ್ಮ ನಾಶವಾಗ್ತಾನೆ. ಬಹಳ ಸಂತೋಷ, ದುಃಖದ ನಾಶವಾಗತ್ತೆ ಅಂತ ಹೇಳಿದ್ದು ಬಹಳ ಸಂತೋಷ. ನೀವು ಹೇಳಿದಂತಹ ತತ್ವ ತುಂಬ ಸುಂದರವಾಗಿದೆ, ನಾವು ಒಪ್ಪಿಕೊಳ್ತೇವೆ. ಆದರೆ ದುಃಖದ ಅಭಾವವನ್ನು ಎಕ್ಸ್ಪೀರಿಯನ್ಸ್ ಮಾಡುವವರು ಬೇಕಲ್ಲ. ಉದಾಹರಣೆಗೆ, ಒಬ್ಬನಿಗೆ ಘೋರವಾದ ರೋಗವಾಗಿದೆ, ಅತೀ ಭಯಂಕರ ನೋವು, ಬಹಳ ಟಾರ್ಚರಸ್ ಆದಂಥ ನೋವಾಗ್ತಾ ಇದೆ. ಆ ನೋವನ್ನು ಅಟ್ಲೀಸ್ಟ್ ಪೇನ್ ಕಿಲ್ಲರ್ ಕೊಟ್ಟು ಕಡಿಮೆ ಮಾಡಿದರೆ ಆ ನೋವು ಹೋಯಿತು ಅಂತ ಹೇಳಿ ಜೀವ ಸಮಾಧಾನ ಪಡ್ತಾನೆ. ದಯವಿಟ್ಟು ಮಾತಾಡಬಾರ್ದು. ಆತ್ಮ ಜೀವ ಇದ್ದರೆ ಅವನು ದುಃಖ ಹೋಯಿತು ಅಂತ ಸಮಾಧಾನ ಪಡ್ತಾನೆ. ಜೀವನನ್ನು ಕೊಂದುಬಿಡಿ, ದುಃಖ ಹೋಯ್ತಾ? ದುಃಖದ ಅಭಾವವನ್ನು ಅನುಭವಿಸ್ಲಿಕ್ಕಾಯ್ತಾ? ಇಲ್ಲ. ದುಃಖದ ಅಭಾವವನ್ನು ಅನುಭವಿಸುವುದು ಯಾರು? ಜೀವ ಇರುವವರೆಗೆ ಅನುಭವಿಸ್ತಾನೆ. ಸೂಯಿಸೈಡ್ ಮಾಡಿಕೊಂಡ ಆ ದುಃಖದ ಅಭಾವವನ್ನು ಅನುಭವಿಸ್ಲಿಕ್ಕಾಗತ್ತಾ? ಇಲ್ಲ. ಹಾಗಾಗಿ ಅದರ ಬಗ್ಗೆ ಸಾಕಷ್ಟು ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು ಚರ್ಚೆಯನ್ನು ಮಾಡ್ತಾರೆ. ಆತ್ಮಹತ್ಯೆಯನ್ನು ಹೇಗೆ ಎಂತೂ ಪುರುಷಾರ್ಥವಲ್ಲವೇ? ಅಷ್ಟೆಲ್ಲ ದೀರ್ಘಕ್ಕೆ ನಾನು ಹೋಗುವುದಿಲ್ಲ. ಆದ್ದರಿಂದ ಸುಖವಾದರೂ ಅನುಭವಿಸುವುದಕ್ಕೆ ಜೀವ ಬೇಕು, ದುಃಖ ಹೋದರೂ ಆ ದುಃಖದ ಅಭಾವವನ್ನು ಅನುಭವಿಸುವುದಕ್ಕೆ ಜೀವ ಬೇಕು. ಆ ಜೀವನೇ ಹೋಗಿಬಿಟ್ಟರೆ ಸುಖವೂ ಪುರುಷಾರ್ಥವಲ್ಲ, ದುಃಖಾಭಾವವೂ ಪುರುಷಾರ್ಥವಲ್ಲ. ಪುರುಷನಿಗೆ ಬೇಕಾದರೆ, ಪುರುಷ ಇದ್ದರೆ ಪುರುಷನಿಗೆ ಬೇಕಾದದ್ದು, ಪುರುಷನಿಗೆ ಇಷ್ಟವಾದದ್ದು, ಇಟ್ ಈಸ್ ಕಾಮಿಟೆಡ್ ಫಾರ್, ಇಟ್ ಈಸ್ ಡಿಸೈರ್ಡ್ ಅಂತ ಹೇಳೋದಕ್ಕೆ ಸಾಧ್ಯವಿದೆ. ಆತ್ಮನೇ ಇಲ್ಲ, ಜೀವನೇ ಇಲ್ಲ. ಜೀವನ ನಾಶವಾದರೆ ಎಲ್ಲಿಯ ಪುರುಷಾರ್ಥ? ಆದ್ದರಿಂದ ಆತ್ಮಾಭಾವೇ ಪುಮರ್ಥಃ. ಆತ್ಮ ಇಲ್ಲ ಅಂತಾದರೆ, ಯಾಕೆಂದರೆ ಇಷ್ಟಸ್ಯ ಆತ್ಮ ಅವಧಿರ್ಮತಃ. ಈ ಬಂಗಾರ, ಈ ಮನೆ, ಈ ಐಶ್ವರ್ಯ, ಭಾರಿ ಭಾರಿ ಬಟ್ಟೆಗಳು, ಒಡವೆಗಳು, ಭೋಗಗಳು, ಹೆಂಡತಿ ಮಕ್ಕಳು, ದೊಡ್ಡ ಇಂಡಸ್ಟ್ರಿ, ಇದೆಲ್ಲವೂ ಎಲ್ಲಿಯವರೆಗೆ? ತನಗೆ ಬೇಕು ಅಂತನ್ನುವುದಕ್ಕಾಗಿ ಅವೆಲ್ಲವೂ ಪ್ರಿಯ. ತಾನು ತನಗೆ ಪ್ರಿಯನಾಗಿದ್ದಾನೆ, ಆದ್ದರಿಂದ ತನಗೆ ಅವು ಬೇಕಾದದ್ದಕ್ಕಾಗಿ ಪ್ರಿಯವಾಯಿತು. ತಾನೇ ಇಲ್ಲ ಅಂತಾದರೆ ಬಹಳ ಮಹತ್ವದ ಮಾತು, ಅತ್ಯಂತ ಅತ್ಯಂತ ಸೂಕ್ಷ್ಮವಾಗಿರುವಂತಹ ತತ್ವವಿದು. ಯಾವ ವಸ್ತುವು ಮನೆ ಹೀಗಾಗಬೇಕು ಅಂತ ಆರ್ಕಿಟೆಕ್ಟು ಹೇಳ್ತಾನೆ, ಆ ರೀತಿಯಿಂದ ಕಟ್ಟಿ ಭಾರಿ ಅದ್ಭುತವಾಗಿ ಕಟ್ತಾನೆ. ಆ ಮನೆಯನ್ನು 23,000 ಕೋಟಿ ರೂಪಾಯಿ ಹಾಕಿ ಆ ಮನೆಯನ್ನು ಕಟ್ತಾನೆ, ಭಾರಿ ಕಟ್ಟಿದ್ದುಂಟು, ನಿಮಗೆಲ್ಲ ಗೊತ್ತು. ಯಾವಾಗ ಅದು ಪುರುಷಾರ್ಥ, ಅದನ್ನು ಭೋಗ ಮಾಡುವುದಕ್ಕೆ ಯಾವ ವ್ಯಕ್ತಿ ಇದ್ದಾನಲ್ಲ ಯಜಮಾನ, ಅವನು ಇರಬೇಕು, ಅಂದರೆ ಅದು ಪುರುಷಾರ್ಥವಾಯಿತು. ತನಗಾಗಿ ಅನ್ನುವುದಕ್ಕಾಗಿ ಅದು ಬೇಕು. ಔಷಧಿಯೂ ತನಗಾಗಿ ಬೇಕು,
ಹಣ್ಣು ಹಂಪಲು ಆಹಾರ ಎಲ್ಲ ಭೋಗಗಳು ತನಗಾಗಿ ಬೇಕು. ಆ ತಾನು ಅಂತನ್ನುವುದು ಮೈನಸ್ ಆಗಿಬಿಟ್ಟರೆ ತನಗಾಗಿ ಅಂತನ್ನುವ ವಸ್ತುಗಳಿಗೆ ಬೆಲೆ ಇಲ್ಲ. ತನಗಾಗಿ ಅಂತನ್ನುವ ವಸ್ತುಗಳಿಗೆ ಬೆಲೆ ಇಲ್ಲ. ಸಂಖ್ಯೆ ಇದ್ದರೆ ಸೊನ್ನೆಗಳಿಗೆ ಬೆಲೆ. ಸಂಖ್ಯೆಯ ಹಿಂದೆ ಸೊನ್ನೆ ಹಾಕಿದರೆ ಆ ಸಂಖ್ಯೆಗೆ ಏನೂ ಬೆಲೆ ಇಲ್ಲ. ಹಾಗೆ ಆ ಸೊನ್ನೆಗೆ ಏನೂ ಬೆಲೆ ಇಲ್ಲ. ಹಾಗೆ ಈ ಎಲ್ಲ ಪದಾರ್ಥಗಳು ಸೊನ್ನೆಗಳು. ಜೀವ ಸಂಖ್ಯೆ. ಆ ಜೀವನಿದ್ದರೆ ಈ ಸೊನ್ನೆಗಳಿಗೆ ಬೆಲೆ. ಆ ಜೀವನ ಇಲ್ಲದೆ ಇದ್ದರೆ ಸೊನ್ನೆಗಳಿಗೆ, ಝೀರೋಗಳಿಗೆ ಏನೂ ಬೆಲೆ ಇಲ್ಲ. ಹಾಗೆ ಆತ್ಮಾಭಾವೇ ಪೂರ್ವರ್ಥಕ್ಕಃ ಇಷ್ಟಸ್ಯ ಆತ್ಮ ಅವಧಿರ್ಯತಃ. ಇಷ್ಟವಾದ ಪದಾರ್ಥಗಳಿಗೆ ಅತಿಯಾಗಿ ಪ್ರೀತಿಯನ್ನು ಮಾಡುವವನು ತಾನು. ಮಂಗನ ಒಂದು ಕಥೆಯನ್ನು ಹೇಳ್ತಾರೆ, ಎಲ್ಲರಿಗೆ ಗೊತ್ತು ಮಂಗನ ಕಥೆ. ತಾಯಿ ಮಂಗ, ಮಗು ಮಂಗ, ಎರಡು ಮಂಗಗಳು ಒಂದು ತೆಗ್ಗಿನಲ್ಲಿ ಬಿದ್ದಿವೆ. ಆ ತೆಗ್ಗಿನಲ್ಲಿ ಬಿದ್ದಾಗ ನೀರು ಹಾಕ್ತಾ ಹೋಗಿ, ಆ ನೀರು ಹಾಕ್ತಾ ಇರುವಾಗ ಹಾಕಿದಂತೆ ಆ ತಾಯಿ ಮಗು ತಾಯಿ ಮಂಗ ತನ್ನ ಮಗನನ್ನು ಹೆಗಲ ಮೇಲೆ ಇಟ್ಟುಕೊಂಡು ರಕ್ಷಣೆ ಮಾಡುವುದಕ್ಕೆ ಪ್ರಯತ್ನ ಮಾಡಿತಂತೆ. ಯಾವಾಗ ತನ್ನ ಮೂಗಿಗೂ ನೀರು ಬಂತು, ತನ್ನನ್ನು ಮುಳುಗಿಸುವಷ್ಟು ನೀರು ಬಂತೋ ಆಗ ಮಗುವನ್ನು ಕೆಳಗೆ ಹಾಕಿ ತಾನು ಮೇಲೆ ಹೋಗಿ ಜಿಗಿದು ಹೋಯಿತಂತೆ. ಹಾಗೆ ನಮ್ಮ ಅವಸ್ಥೆ. ಎಲ್ಲಿಯವರೆಗೆ ನಮಗೆ ನನ್ನ ಮಗ ಬೇಕು, ಎಲ್ಲಿಯವರೆಗೆ ನನ್ನ ಹೆಂಡತಿ ಬೇಕು, ನನಗಾಗಿ ನನ್ನ ಹೆಂಡತಿ ಬೇಕು, ನನಗಾಗಿ ಮನೆ ಬೇಕು. ಮನೆಯ ಕಾರಣಕ್ಕೆ ನನಗೇ ದುಃಖವಾಗುವುದಾದರೆ ನಾನು ಓಡಿ ಹೋಗ್ತೇನೆ, ಮನೆಯನ್ನು ಬಿಟ್ಟು ಬಿಡ್ತೇನೆ. ಲ್ಯಾಂಡ್ ಸ್ಲೈಡ್ ಆದಾಗ ಆಗೋದೇನು, ಭೂಕಂಪವಾದಾಗ ಮಾಡೋದೇನು. ಆದ್ದರಿಂದ ಆತ್ಮನ ನಾಶವನ್ನು ಮೋಕ್ಷ ಅಂತ ಹೇಳುವಂತಹ ಬೌದ್ಧರ ಸಿದ್ಧಾಂತ ಭಾರಿ ಬಾಲಿಶವಾದ ಸಿದ್ಧಾಂತ, ಅತ್ಯಂತ ಅಬದ್ಧ. ಜೊತೆಗೆ ಇನ್ನನೇಕರು ಹೇಳ್ತಾರೆ ಏನೂ ಗುಣಗಳಿಲ್ಲ, ಕ್ರಿಯೆಗಳಿಲ್ಲ, ಆಕಾರವಿಲ್ಲ, ಏನೂ ಇಲ್ಲ. ಏನೂವೇ ಇಲ್ಲದಂತಹ ಒಂದು ಅವಸ್ಥೆ ಇದೆಯಲ್ಲ, ಆ ಅವಸ್ಥೆ ಮೋಕ್ಷ ಎಂದು ಹೇಳುವವರು ನೈಯಾಯಿಕರು, ವೈಶೇಷಿಕರು, ಸಾಂಖ್ಯರು, ಮೀಮಾಂಸಕರು ಇತ್ಯಾದಿಗಳು. ಅವರು ಹೇಳುವಂಥ ಸಂಖ್ಯಾದಿ ಪಂಚ ಸಾಮಾನ್ಯ ಧರ್ಮ, ಸಾಧಾರಣ ಗುಣಗಳಿವೆ ಅಂತಂತಾರೆ. ಅದಕ್ಕೇನು ಬೆಲೆ ಇಲ್ಲ. ಜ್ಞಾನ ಇಲ್ಲ, ಇಚ್ಛೆ ಇಲ್ಲ, ಪ್ರಯತ್ನವಿಲ್ಲ, ಪ್ರೇಮವಿಲ್ಲ, ದ್ವೇಷವಿಲ್ಲ, ಸುಖ ಇಲ್ಲ, ದುಃಖವಿಲ್ಲ, ಏನಿಲ್ಲ. ಸುಖವೇ ಇಲ್ಲದಂತಹ ಮೋಕ್ಷ, ಜ್ಞಾನವೇ ಇಲ್ಲದಂತಹ ಮೋಕ್ಷ. ಮಗ್ನಸ್ಯ ಹಿ ಪರೇ ಜ್ಞಾನೇ ಕಿನ್ನು ದುಃಖತರಂ ಭವೇತ್. ನಮ್ಮೆಲ್ಲರ ಅನುಭವ. ಜ್ಞಾನ ಇರೋವರೆಗೆ ಇಡೀ ಜಗತ್ತು ಎಲ್ಲವೂ ಎಂಜಾಯಬಲ್. ಹಿಂದೊಂದು ವಿಡಿಯೋ ಬಂದಿತ್ತು, ತುಂಬ ಸುಂದರವಾದಂಥ, ಭಾರಿ ಸಜೆಸ್ಟಿವ್ ಆದಂಥ. ಒಬ್ಬ ರೋಗಿ ಅವನು ಮಲಗಿದ್ದು ಒಂದು ವಿಡಿಯೋ ಕಳಿಸಿದರು. 9 ನಿಮಿಷದ ವಿಡಿಯೋ. ಆ 9 ನಿಮಿಷದಲ್ಲಿ ಕಾಣಿಸಿದ್ದೇನು ಅಂದರೆ ಕೇವಲ ರೂಫ್. ಯಾಕೆ ಅಂದರೆ ಅವನು ಮಲಗಿದ್ದ ಹಾಗಾಗಿ ರೂಫು ಕಾಣ್ತಾ ಇತ್ತು. ಆ ರೂಫಿನ ಫೋಟೋವನ್ನು ತೆಗೆದು ವಿಡಿಯೋ ತೆಗೆದು ನಮಗೆ ಕಳಿಸಿದರು 9 ನಿಮಿಷದವರೆಗೆ. ಸಾಕಾಗಿ ಹೋಯಿತು, ಯಾಕಪ್ಪ ನೋಡಬೇಕು. ಅವನಂದ ಸೀಟಿಲ್ ಟು ದ ಎಂಡ್ ಅಂತ ಅಂದ. ಆಯಿತು ನೋಡೋಣ ಅಂತ ಹೇಗೋ ತಪಸ್ಸು ಮಾಡ್ತಾ 9 ನಿಮಿಷದವರೆಗೆ ನೋಡಿದೆ. ರೂಫ್ ಅಟ್ಟೆ ಕಾಣ್ತಾ ಇದೆ. ಆ ರೂಫಿನಲ್ಲಿ ಫ್ಯಾನ್ ಇಲ್ಲ, ಅಲ್ಲಿ ಲೈಟ್ ಇಲ್ಲ, ಯಾವ ಚಿತ್ರ ಇಲ್ಲ, ಏನಿಲ್ಲ. ಪ್ರೋಸೈಕ್ ಆದಂತಹ ಒಂದು ಅನ್ಇಂಟ್ರೆಸ್ಟೆಡ್ ಆದಂಥ ನೋಡಿ ಸಾಕಾಗೋಯ್ತು. ಆಮೇಲೆ ಅವನು ಬರೆದಿದ್ದ, ಹೀಗೆ ಒಬ್ಬ ವ್ಯಕ್ತಿ 9 ವರ್ಷಗಳವರೆಗೆ ಕಾಲ ಕಳೆದಿದ್ದಾನೆ, ಅವನ ಸ್ಥಿತಿ ಏನು ನೋಡಿ ಅಂತ ಅವನು ಬರೆದಿದ್ದ. ನಮ್ಮ ಸಿದ್ಧಾಂತಕ್ಕೆ ಇದು ಅತ್ಯಂತ ದೃಷ್ಟಾಂತ ಅವಶ್ಯಕವಾದದ್ದು. ಆದ್ದರಿಂದ ಇದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಕನಿಷ್ಠ ರೂಫಾದರೂ ನೋಡಿ ಬದುಕ್ತಾ ಇದ್ದ ಅವನು. ಯಾವ ವ್ಯಕ್ತಿಗೆ ಏನೂ ಕಾಣುವುದಿಲ್ಲ, ಏನೇನೂ ಅವನಿಗೆ ಅನುಭವಕ್ಕೆ ಬರುವುದಿಲ್ಲ, ಅಂಥ ವ್ಯಕ್ತಿ ಅವನಿಗೇನು ಆನಂದವಾದೀತು, ಅವನಿಗೇನು ಭೋಗವಾಗತ್ತೆ, ಯಾವ ವಸ್ತುವಿನಿಂದ ಖುಷಿ ಆಗ್ತದೆ, ಸಂತೋಷ ಪಡಬೇಕವನು. ಆ ಜ್ಞಾನ ಅಂತನ್ನೋದಿದ್ದರೆ ಸುಖ, ಜ್ಞಾನ ಅಂತನ್ನೋದಿದ್ದರೆ ಸುಖವಿದೆ, ಭೋಗವಾಗತ್ತೆ, ಸಂತೋಷವಾಗತ್ತೆ, ಖುಷಿಯಾಗಿ ಇರ್ತಾನೆ. ಅಂಡಮಾನ್ ನಿಕೋಬಾರಲ್ಲಿ
ಅದೇನು ಜೈಲಿತ್ತೋ ಆ ಜೈಲಿನಲ್ಲಿ 4 ಕಡೆಗೆ ಗೋಡೆಗಳನ್ನು ಕಟ್ಟಿ ಒಬ್ಬ ಮನುಷ್ಯನನ್ನು ಇಟ್ಟರೆ ಏನು ಅವಸ್ಥೆ ಆಗತ್ತೆ? ಆ ಅವಸ್ಥೆ ಅದಕ್ಕೆ 100 ಪಟ್ಟು ಹೆಚ್ಚಿನ ಅವಸ್ಥೆ. ಯಾಕೆಂದರೆ ಇವನಿಗೆ ಕಣ್ಣಿಲ್ಲ, ಇವನಿಗೆ ಕೈ ಇಲ್ಲ. ಕೈ ಇದ್ದರೆ ಕಲ್ಲಿನ ಒಂದು ತುಂಡನ್ನು ತೆಗೆದುಕೊಂಡು ಗೋಡೆಯ ಮೇಲೆ 10,000 ಪದ್ಯಗಳನ್ನು ರಚನೆ ಮಾಡಿ ಕಂಠಪಾಠ ಮಾಡಿ ಹೊರಗೆ ಜಗತ್ತಿಗೆ ಆ ಸಾಹಿತ್ಯವನ್ನು ಕೊಡಬಹುದು. ಆ ಸಾಹಿತ್ಯವನ್ನು ನಿರ್ಮಾಣ ಮಾಡುವುದಕ್ಕಾದರೂ ಸಮಯವನ್ನು ಕಳೆಯುವುದು ಸಾಕಾಗತ್ತೆ. ಯಾವ ಮನುಷ್ಯನಿಗೆ ಕಣ್ಣಿಲ್ಲ, ಕೈ ಇಲ್ಲ, ಧ್ಯಾನವಿಲ್ಲ, ಇಚ್ಛೆ ಇಲ್ಲ, ಪ್ರೇಮವಿಲ್ಲ, ದ್ವೇಷವಿಲ್ಲ, ಸುಖವಿಲ್ಲ, ಅಂಥ ಮನುಷ್ಯ ಬದುಕೋದು ಹೇಗೆ ಸಾಧ್ಯ? ವೇದವ್ಯಾಸ ದೇವರು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಮಗ್ನಸ್ಯ ಹಿ ಪರೇ ಅಜ್ಞಾನೆ, ಅತಿ ಗಾಢವಾದ ಅಜ್ಞಾನದಲ್ಲಿ ಎಂದಾದರೂ ಸುಖವಾಗತ್ತಾ? ಕಿನ್ನು ದುಃಖ ತರಂಭವೇತ್, ಅದಕ್ಕಿಂತಲೂ ಹೆಚ್ಚಿನ ದುಃಖ ಇನ್ನೇನಿದೆ? ಏನೂ ದುಃಖವಿಲ್ಲ. ಹಾಗೆ ನ ಪ್ರೇತ್ಯ ಸೌದ್ಯ ಅಸ್ತಿ ಅಂತ ಹೇಳುವ, ಅಶರೀರಂ ವಾವಸಂತಂ ನ ಪ್ರಿಯ ಪ್ರಿಯ ಸ್ಪೃಶತಃ ಎಂದು ಹೇಳುವ ಉಪನಿಷತ್ತುಗಳ ಮಾತುಗಳನ್ನು ಇಟ್ಟುಕೊಂಡು ಅದರ ಅಪಾರ್ಥವನ್ನು ಮಾಡಿಕೊಂಡು ನೈಯಾಯಿಕಾದಿಗಳು ಹೇಳುವಂಥದ್ದು ಅಂದರೆ ಜ್ಞಾನ, ಪ್ರೀತಿ, ಸುಖ ಯಾವುದೂ ಇಲ್ಲ. ಜ್ಞಾನವಿದ್ದರೆ ಇಚ್ಛೆ ಇರುತ್ತೆ, ಇಚ್ಛೆ ಇದ್ದರೆ ಪ್ರೇಮವಿದೆ, ಪ್ರೇಮವಿದ್ದರೆ ಆಗ ಸುಖ ಇದು ಆಸ್ವಾದ್ಯವಾಗತ್ತೆ, ಭೋಗ್ಯವಾಗತ್ತೆ. ಆದ್ದರಿಂದ ಇದು ಸರ್ವಥಾ ಸಮಂಜಸವಾದದ್ದಲ್ಲ ಅಂತ ನೈಯಾಯಿಕರು ಹೇಳುವಂತಹ ಸಿದ್ಧಾಂತವನ್ನು ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಖಂಡನೆ ಮಾಡಿ ಅದರ ತಪ್ಪು, ಅದರ ಹುಳುಕು, ದೋಷವನ್ನು ತೋರಿಸ್ತಾರೆ. ಶ್ರೀಮದಾಚಾರ್ಯ ಹೇಳುವ ಇನ್ನೊಂದು ಸಿದ್ಧಾಂತವಿದೆ, ನಿಮಗೆ ಗೊತ್ತಿದೆ, ನಾನು ವಿಸ್ತಾರವಾಗಿ ಹೇಳುವುದಿಲ್ಲ. ಅದು ಬ್ರಹ್ಮನಾಗೋದು. ಬ್ರಹ್ಮ ಅಂದರೆ ಎಂಥದ್ದು? ಕಣ್ಣು ಕೈಕಾಲುಗಳೂ ಇಲ್ಲ, ಬೆಳಕು ಇಲ್ಲ, ಜ್ಞಾನ ಇಲ್ಲ, ಇಚ್ಛೆ ಇಲ್ಲ, ಸುಖ ಇಲ್ಲ, ಪ್ರೇಮವಿಲ್ಲ, ಅನುಗ್ರಹವಿಲ್ಲ, ಪ್ರಸಾದವಿಲ್ಲ, ಏನೂ ಇಲ್ಲ. ಯಾವ ಗುಣವೂ ಇಲ್ಲದಂತಹ ನಿರ್ಗುಣವಾದ, ನಿಷ್ಕ್ರಿಯವಾದ, ಕ್ರಿಯೆಗಳಿಲ್ಲದ, ನಿರ್ವಿಶೇಷ ವಿಶೇಷಗಳು ಧರ್ಮಗಳಿಲ್ಲದ, ನಿರಾಕಾರ ಆಕಾರವಿಲ್ಲದ, ಯಾವುದು ಇಲ್ಲಂತಹ ಈ ವಸ್ತುಗಳೇನಿವೆಯೋ ಇಂಥ ವಸ್ತು ನಿರ್ವಿಶೇಷ, ನಿಷ್ಕ್ರಿಯ, ನಿರಾಕಾರ, ನಿರ್ಗುಣ, ಇಂಥ ವಸ್ತು ಎಂದೆಂದಿಗೂ ಅಂಥ ವಸ್ತು ಅದೇ. ಮತ್ತೆ ಹೇಳಿದಂತೆ ಮಗ್ನಸ್ಯ ಹಿ ಪರೇ ಜ್ಞಾನೇ, ಘೋರವಾದ ಅಜ್ಞಾನದಲ್ಲಿ ನಾವು ಬಿದ್ದಂತೆ. ಇಂಥ ಅವಸ್ಥೆ ಏನಿದೆಯೋ ಆ ಅವಸ್ಥೆ ಇದು ಸರ್ವಥಾ ಯಾರಿಗೂ ಬೇಕು ಅಂತ ಅನಿಸುವಂಥದ್ದಲ್ಲ, ಡಿಸೈರೇಬಲ್ ಆದದ್ದಲ್ಲ, ಅಗ್ರಿಯಬಲ್ಲೂ ಅಲ್ಲ. ಡಿಸೈರೇಬಲ್ ಅಲ್ಲ, ಇಷ್ಟೇ ಅಲ್ಲ, ಅಗ್ರಿಯಬಲ್ಲೂ ಅಲ್ಲ. ಹಾಗಾಗಿ ಇಂಥ ಬ್ರಹ್ಮನಾಗುವುದು ಅಂದರೆ ಬ್ರಹ್ಮಭಾವದ ಅಭಿವ್ಯಕ್ತಿ, ಇದು ಮೋಕ್ಷ. ಎಲ್ಲ ಜೀವರು ಬ್ರಹ್ಮನೇ, ಎಲ್ಲ ಜೀವರು ಬ್ರಹ್ಮನಿಂದ ಅಭಿನ್ನರು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾರಲ್ಲ, ಇದೂ ಕೂಡ ಅತ್ಯಂತ ತುಚ್ಛವಾದದ್ದು. ನಿರ್ವಿಶೇಷನಾಗಿದ್ದಾನೆ ಅಂದರೆ ಅದು ಶೂನ್ಯವೇ, ಏನೇನೂ ಇಲ್ಲ, ಅಸತ್ತದು. ಯಾವ ಧರ್ಮವಿಲ್ಲದಿದ್ದರೆ ಅದು ಅಸತ್ತದು, ವಸ್ತುವಿಗೆ ಅಸ್ತಿತ್ವವೇ ಇಲ್ಲ. ಯಾವುದೆಲ್ಲ ಜಗತ್ತಿನಲ್ಲಿ ಅಸ್ತಿತ್ವವನ್ನು ಪಡೆದಿದೆಯೋ ಅದು ಅಸ್ತಿತ್ವವೆಂಬ ಧರ್ಮವನ್ನಾದರೂ ಪಡೆದಿದೆ, ಒಂದು ಧರ್ಮವಾದರೂ ಇದೆ. ಹೀಗೆ ಒಂದೂ ಧರ್ಮಗಳಿಲ್ಲದಂತಹ ಬ್ರಹ್ಮವೆಂದರೆ ಆ ಬ್ರಹ್ಮ
ಭಕ್ಷಣಾಯ ಪಿಪಾಸೆ ಶೋಕಂ ಮೋಹಂ ಜರಾಂ ಮೃತ್ಯುಮತ್ತೇತಿ ಏಕಂ ವೈತಮಾತ್ಮಾನಂ ವಿದಿತ್ವಾ ಬ್ರಾಹ್ಮಣಾಃ ಪುತ್ರೈಷಣಾಯಶ್ಚ ವಿತ್ತೈಷಣಾಯಶ್ಚ ಲೋಕೈಷಣಾಯಶ್ಚ ಇವುಗಳೇ ಈಶಾನತ್ರಯಗಳು. ಆ ಈಶ್ವರತ್ರಯಗಳೇನಿದೆಯೋ ಅಂತಹ ಪುತ್ರೈಷಣಾಯಶ್ಚ ಲೋಕೈಷಣಾಯಶ್ಚ ವಿತ್ತೈಷಣಾಯಶ್ಚ ವೃದ್ಧಾಯ ಇವುಗಳನ್ನು ಪೂರ್ಣ ತಡೆಯ ತನ್ನ ಜೀವನದ ತನ್ನ ಕಣ್ಣ ಮುಂದೆ ತನ್ನ ಇಚ್ಛೆಯ ಮುಂದೆ ಎಂದೆಂದಿಗೂ ತಾಳದೆ. ಮಕ್ಕಳು ಬೇಕಾಗಿಲ್ಲ, ಸ್ವರ್ಗಾದಿ ಲೋಕಗಳು ಬೇಕಾಗಿಲ್ಲ, ಹಣವಂತೂ ಬೇಕೇ ಆಗಿಲ್ಲ ಎಂಬುದಾಗಿ ಪೂರ್ಣ ತಿರಸ್ಕಾರ ಮಾಡಿ ವೈರಾಗ್ಯದಿಂದ ಭಗವಂತನ ಪಾದದ ಭಕ್ತಿಯನ್ನು ಪ್ರಾರ್ಥಿಸಿ ಪರಮಾತ್ಮನನ್ನೇ ಬೇಡಿಕೊಂಡು ಯಾರು ಮುಕ್ತರಾಗ್ತಾರೆ, ಅಪರೋಕ್ಷ ಜ್ಞಾನವನ್ನು ಪಡೀತಾರೆ, ಅಂಥವರಿಗೆ ಭಿಕ್ಷಾಚರ್ಯಂ ಚರಂತಿ. ಈ ಮಾತು ಮೋಕ್ಷವನ್ನು ಹೊಂದಿದ ಮೇಲೂ ಕೂಡ ಮುಕ್ತರಾದ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಗೆ ಭಿಕ್ಷೆಯನ್ನು ಬೇಡಬೇಕು. ಅಂದರೆ ಅವರು ಎಲ್ಲ ಅನುಭವಿಸುವ ಭೋಗಗಳು, ಅವರು ಮಾಡುವ ಸಕಲ ಸುಖ ಎಲ್ಲವೂ ಕೂಡ ಕೇವಲ ಭಗವಂತನ ಕೃಪಾಧೀನವಾದದ್ದು, ಭಗವಂತನ ಇಚ್ಛಾಧೀನವಾದದ್ದು. ಪರಮಾತ್ಮ ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಆನಂದ ಇಲ್ಲ. ಮುಕ್ತರಾದವರು ಬಯಸಿದ್ದನ್ನ ಭಗವಂತ ಕೊಡುವುದಿಲ್ಲ ಅಂತಿಲ್ಲ, ಕೊಟ್ಟೇ ಕೊಡ್ತಾರೆ. ಅಪರೋಕ್ಷ ಜ್ಞಾನಿಗಳು ಅಪೇಕ್ಷಿಸಿದ್ದನ್ನೇ ಭಗವಂತ, ಅಪರೋಕ್ಷ ಜ್ಞಾನಿಗಳು ಬಯಸಿದ್ದನ್ನೇ ಭಗವಂತ ಕೊಡ್ತಾನೆ. ಭಕ್ತರು ಬೇಡಿದ್ದನ್ನೇ ಕೊಡ್ತಾನೆ. ಅಪರೋಕ್ಷ ಜ್ಞಾನಿಗಳೇನು? ಅಪರೋಕ್ಷ ಜ್ಞಾನಿಗಳೇ ಬೇಡಿದ್ದನ್ನು ಕೊಡ್ತಾನೆ, ಮುಕ್ತರು ಬೇಡಿದ್ದನ್ನೇ ಭಗವಂತ ಕೊಟ್ಟೇ ಕೊಡ್ತಾನೆ. ಆದರೆ ಅದು ಭಗವಂತನ ಅಧೀನವಾದ, ಸಕಲ ಕಾಲದಲ್ಲಿ ಭಗವಂತನ ಅಧೀನವಾದ. ಇವತ್ತು ನಾವು ಆನಂದವನ್ನು ಅನುಭವಿಸುವುದಕ್ಕೆ ಸಮರ್ಥರಾಗಿದ್ದೇವೆ ಅಂತಂದ ಮಾತ್ರಕ್ಕೆ ನಾಳೆ ಭಗವಂತನ ಕೃಪೆ ಬೇಕಾಗಿಲ್ಲ. ವಿ ಕ್ಯಾನ್ ಕಂಟಿನ್ಯೂ ಜಸ್ಟ್ ಟು ಎಕ್ಸ್ಪೀರಿಯನ್ಸ್ ಅವರ ಬ್ಲಿಸ್ ಅಂತ ಹೇಳಿ ಬರುವುದಿಲ್ಲ. ಇವತ್ತು ಮಾತ್ರವಲ್ಲ, ಪ್ರತಿ ಕ್ಷಣಕ್ಕೂ ಭಗವಂತನೇ ನಮ್ಮಲ್ಲಿ ಆನಂದವನ್ನು ಅನುಭವಿಸುವಂತೆ ಅನುಗ್ರಹಿಸಬೇಕು. ಪರಮಾತ್ಮನ ಭಿಕ್ಷೆಯನ್ನು ಬೇಡುವುದಕ್ಕೆ, ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡುವುದಕ್ಕೆ, ಭಗವಂತನ ಪ್ರಾರ್ಥನೆ ಮಾಡುವ ಮೋಡಿನಲ್ಲೇ ನಾವು ಇರ್ತೇವೆ ಹೊರತು ಎಂದೆಂದಿಗೂ ಪಡೆದು ಬಿಟ್ಟಿದ್ದೇವೆ. ಭಗವಂತ ಇನ್ನು ನಿನ್ನ ಹಂಗೆ ಇಲ್ಲ, ನಿನ್ನ ಅಪೇಕ್ಷೆ ಇಲ್ಲ ಅಂತನ್ನುವಂತಹ ಸ್ಥಿತಿಯೇ ಬರಲ್ಲ. ಇದು ಉಪನಿಷತ್ತು ಹೇಳುವಂತಹ ಮಾತು. ಹಾಗಾಗಿ ಏಷತೆ ಆತ್ಮ ಸರ್ವಂತರಃ ಕಥಮು ಯಜ್ಞವಂತೆ ಸರ್ವಂತರಃ ಯೋ ಅಶನಾಯಾಪಿ ಮನಸೆ ಶೋಕಂ ಮೂಢಂ ಜರಾಂ ಮೃತ್ಯುಮತ್ತೇ ಏಕಂ ವೈತಮಾತ್ಮಾನಂ ವಿದಿತ್ವಾ ಬ್ರಾಹ್ಮಣಾಃ ಪುತ್ರೈಷಣಾಯಶ್ಚ ವಿತ್ತೈಷಣಾಯಶ್ಚ ಲೋಕೈಷಣಾಯಶ್ಚ ವೃದ್ಧಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಭಿಕ್ಷೆಯನ್ನು ಬೇಡುವ ಸ್ಥಿತಿ ಯಾರಿಗೂ, ಲಕ್ಷ್ಮೀದೇವಿಗೂ ತಪ್ಪಿಲ್ಲ, ಬ್ರಹ್ಮಾದಿ ದೇವತೆಗಳಿಗೂ ತಪ್ಪುವುದಿಲ್ಲ. ಅನಂತ ಕಾಲದವರೆಗೆ ಭಗವಂತನ ಅನುಗ್ರಹದಿಂದಲೇನೆ ಪ್ರತಿ ಕ್ಷಣಕ್ಕೂ ಆನಂದವನ್ನು ಅನುಭವಿಸಬೇಕು. ಭಗವಂತನ ಕರುಣೆ ಇಲ್ಲದೆ ಯಾವ ಜೀವನೂ ಅನಂತ ಕಾಲದವರೆಗೆ ಆನಂದವನ್ನು ಅನುಭವಿಸುವುದು ಸಾಧ್ಯವಿಲ್ಲ. ಹಾಗಾಗಿ ಆ ಭಗವಂತನ ಪರಮಾತ್ಮನ ಸ್ವಾಮಿತ್ವ ಎಷ್ಟಿದೆ ಅಂತ ಮೊದಲು ಇದು ಈ ಬೃಹದಾರಣ್ಯಕ ಉಪನಿಷತ್ತಿನ ಮಾತಿದೆಯಲ್ಲ, ಇದು ನಾವೆಲ್ಲ ನಿತ್ಯದಲ್ಲಿ ಪಠಣ ಮಾಡುವ ಪುರುಷ ಸೂಕ್ತಕ್ಕೆ ಅತ್ಯಂತ ಸಮೀಪದ ಸಿದ್ಧಾಂತ. ಅಮೃತತ್ವಕ್ಕೆ ಈಶಾನ. ಅಮೃತತ್ವ ಎಂದರೆ ಮೋಕ್ಷ, ಅಮೃತತ್ವ ಎಂದರೆ ಮುಕ್ತರು. ಆ ಮುಕ್ತರಿಗೆ ಒಡೆಯನಾಗಿದ್ದಾನೆ ಭಗವಂತ. ಆ ಮುಕ್ತರಿಗೆ ಒಡೆಯನಾಗಿದ್ದಾನೆ ಅಂದರೆ ಅವರು ಅನುಭವಿಸುವ ಆನಂದವು ಭಗವಂತನ ಅನುಗ್ರಹದಿಂದಲೇ. ಪರಮಾತ್ಮನ ಅನುಗ್ರಹವಿಲ್ಲದಿದ್ದರೆ ಅವರು ಆನಂದವನ್ನು ಅನುಭವಿಸುವಂತಿಲ್ಲ ಎನ್ನುವಂತಹ ತತ್ವವನ್ನು ಪುರುಷ ಸೂಕ್ತದಲ್ಲಿ ಹೇಳಿದ್ದನ್ನ ಬೃಹದಾರಣ್ಯಕ ವಿವರಿಸ್ತಾರೆ. ಯಾಕೆಂದರೆ ಅವರು ಜ್ಞಾನವನ್ನು, ಆನಂದವನ್ನು, ಬಲವನ್ನು, ಪ್ರಕಾಶವನ್ನು, ಸೌಖ್ಯವನ್ನು, ಭೋಗಗಳನ್ನು ಯಾವುದನ್ನೇ ಅಪೇಕ್ಷಿಸಬೇಕಾದ ಭಗವಂತನ ದರ್ಶನವೇ ಅವರು ಯಾಗಬೇಕು ಅಂತಂದರೆ ಪರಮಾತ್ಮನ ಅನುಗ್ರಹವಾಗಬೇಕು. ಪರಮಾತ್ಮನ ಅನುಗ್ರಹವಿಲ್ಲದೆ ನಿತ್ಯವಾಗಿ ಧ್ಯಾನವನ್ನೂ ಮಾಡಲು ಸಾಧ್ಯವಿಲ್ಲ, ಅರ್ಥಾತ್ ಭಗವಂತನ ದರ್ಶನವನ್ನೂ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ.
ಇಷ್ಟರ ಮಟ್ಟಿಗೆ ಭಗವಂತನ ಸ್ವಾತಂತ್ರ್ಯಕ್ಕೆ ವಿಷಯರಾದವರು, ಭಗವಂತನ ಸ್ವಾತಂತ್ರ್ಯಕ್ಕೆ ಪಕ್ಕಾದವರು ನಾವು. ಆದ್ದರಿಂದ ಪರಮಾತ್ಮ ಮೋಕ್ಷದಲ್ಲೂ ಭಗವಂತ ನಮ್ಮ ಸ್ವಾಮಿ ಎನ್ನುವಂತಹ ತತ್ವವನ್ನು ಮೋಕ್ಷ ಕೊಡುವವರೆಗೆ ಅಲ್ಲ, ಆನಂದದಷ್ಟೇ ಉತ್ಥಾನ, ಪ್ರತಿ ಕ್ಷಣ ಆನಂದದಷ್ಟೇ ಉತ್ಥಾನ, ಪ್ರತಿ ಕ್ಷಣಕ್ಕೂ ಭಗವಂತ ಆನಂದವನ್ನು ಕೊಡಬೇಕು. ಅಂದರೆ ಮಾತ್ರ ಅನುಜ್ಞೆಯನ್ನು ಕೊಡುವುದು ಒಂದು ಬಾರಿ ಆದರೂ ಕೂಡ ಪ್ರತಿ ಕ್ಷಣಕ್ಕೂ ಭಗವಂತ ನಮ್ಮ ಸ್ವರೂಪ ಆನಂದವನ್ನು ಅನುಭವಿಸುವಂತೆ ಪರಮಾತ್ಮ ಇಚ್ಛಿಸಬೇಕು, ಆಗ ಮಾತ್ರ ಭೋಗವಾಗತ್ತೆ, ಇಲ್ಲ ಎನ್ನುವಂತಹ ಶಾಸ್ತ್ರವನ್ನು ಪುರುಷ ಸೂಕ್ತ, ಬೃಹದಾರಣ್ಯಕ ಹಾಗೂ ಬ್ರಹ್ಮಸೂತ್ರಗಳು ಅದರೆಲ್ಲದರ ಸಾರವನ್ನು ಶ್ರೀಮದಾಚಾರ್ಯ ಶ್ರೀಕೃಷ್ಣ ಪ್ರಣಾಮ.